ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಹೃತ್ಪೂರ್ವಕ ಸ್ವಾಗತ, ಸುಸ್ವಾಗತ. ಸಹನಶೀಲರು ಎಂದಿಗೂ ಧನ್ಯರು, ಏಕೆಂದರೆ ಅವರಿಗೆ ಸಂಪೂರ್ಣವಾಗಿ ಮನಃಶಾಂತಿ ದೊರಕುತ್ತದೆ ಅಂತ ಹೇಳ್ತಾ ಗುರುಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ನೆಚ್ಚಿನ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರುಜಿಯವರು. ನಮಸ್ತೆ ಗುರುಜಿ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ ಗುರುಜಿ. ನಮ್ಮ ಈ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮವನ್ನ ಒಂಥರ ಧಾರ್ಮಿಕ ಪಾಠಶಾಲೆ ಅಂತ ಹೇಳ್ಬಹುದಲ್ವೇ? ಪ್ರತಿದಿನವೂ ಏನಾದ್ರೂ ಒಂದು ಹೊಸ ಧಾರ್ಮಿಕ ವಿಚಾರಗಳನ್ನ ನಮ್ಮ ಮುಂದಿಡ್ತಿರ್ತೀರಾ. ಇವತ್ತೇನ್ ತಿಳಿಸ್ಕೊಡ್ತಿದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತಿನ ದಿವಸ ಬ್ರಹ್ಮಾಂಡದಲ್ಲಿ ನಿಮಗೆಲ್ಲರಿಗೂ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯ ವಿಚಾರಗಳನ್ನು ತಿಳಿಸ್ಬೇಕು. ಜಗನ್ಮಾತೆ ಅನ್ನೋವಳು ಅಖಿಲಾಂಡ ಕೋಟಿಯಾಗಿರ್ತಕ್ಕಂಥವಳು, ನಿರಾಕಾರ ಪರಬ್ರಹ್ಮ ಸ್ವರೂಪಿಣಿಯಾಗಿರ್ತಕ್ಕಂಥವಳು. ಇಂಥ ಒಂದು ಜಗನ್ಮಾತೆಯ ಸ್ಮರಣೆಯನ್ನು ಮಾಡಿಕೊಂಡಾಗ ಬ್ರಹ್ಮಾಂಡ ಪುರಾಣದಲ್ಲಿ ನಾವುಗಳು ನೋಡ್ತಕ್ಕಂಥ ವಿಚಾರಗಳು, ಕೇಳ್ತಕ್ಕಂಥ ವಿಚಾರಗಳು ಅಪಾರವಾಗಿರುತ್ತೆ. ಈ ಬ್ರಹ್ಮಾಂಡ ಅನ್ನೋದು ಆ ದೇವಿಯ ಉಪಾಸನೆ ಮಾಡಿರ್ತಕ್ಕಂಥ ನಮಗೆ, ಸೃಷ್ಟಿ ಮಾಡಿರ್ತಕ್ಕಂಥ ಆ ಜಗನ್ಮಾತೆಗೆ ಶರಣು 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 ಅಂತ ಹೇಳಬೇಕು. ಯಾಕೆಂದರೆ ಇವತ್ತಿನ ದಿವಸ ಇಡೀ ಜಗತ್ತಲ್ಲಿ ಅವಳಿಗಿಂತ ಬ್ರಹ್ಮಾಂಡವಾದವಳು ಯಾರೂ ಇಲ್ಲ, ಅವಳಿಗಿಂತ ಸುಂದರವಾಗಿರ್ತಕ್ಕಂಥ ಹೆಣ್ಣುಮಗಳು ಯಾರೂ ಇಲ್ಲ. ಜಗತ್ತಲ್ಲಿ ಅವಳಷ್ಟು ಶಕ್ತಿಶಾಲಿ ಯಾರೂ ಇಲ್ಲ. ಜಗತ್ತಲ್ಲಿ ಅಂಥ ಸೌಂದರ್ಯ ಯಾವತ್ತೂ ಇಳಿದು ಬಂದಿಲ್ಲ. ಇದಕ್ಕೆ ಅವಳನ್ನ ಸೌಂದರ್ಯ ಲಹರಿ ಅಂತ ಕರೆದರು. ಪರಮೇಶ್ವರನು ಹಾಡಿ ಹೊಗಳಿ ಆ ಸೌಂದರ್ಯವನ್ನು ಹೊಗಳ್ತಾ ಬರ್ತಾನೆ. ಆ ತುಟಿ ಎಷ್ಟು ಚೆನ್ನಾಗಿದೆ, ಆ ಕಣ್ಣುಗಳು ಏನು ಚೆನ್ನಾಗಿದೆ, ಆ ಕಿವಿಯಲ್ಲಿ ಹಾಕಿರೋ ಆ ತೋಡು ಎಷ್ಟು ಚೆನ್ನಾಗಿದೆ, ಆಹಾ ಆ ವಂಕಿ ಎಷ್ಟು ಚೆನ್ನಾಗಿದೆ, ಡಾಬ್ ಹಾಕ್ಕೊಂಡ್ರೆ ಆ ನಡಿಗೆ ಎಷ್ಟು ಚೆನ್ನಾಗಿದೆ ಅಂಥೇಳಿ ಅವಳನ್ನ ಹೊಗಳೋದೇ ಆ ಸೌಂದರ್ಯ ಲಹರಿ. ಸೌಂದರ್ಯ ಲಹರಿಯ 100 ಶ್ಲೋಕಗಳಲ್ಲಿ ಒಂದೊಂದು ಆಕಾರದಲ್ಲಿ, ಒಂದೊಂದು ಶಕ್ತಿಯಲ್ಲಿ, ನಿಮಗೆ ಒಂದೊಂದು ಚಕ್ರದಲ್ಲಿ ಕೂತಿರ್ತಾಳೆ ಆ ಜಗನ್ಮಾತೆ. ಈ ಜಗನ್ಮಾತೆಯ ಶಕ್ತಿಗಳನ್ನು 100 ಶ್ಲೋಕಗಳಿಗೆ, ಒಂದು ದಿವಸಕ್ಕೆ ಒಂದು ಶ್ಲೋಕದಂತೆ ನಿಮಗೆ ಮುಂದಿನ ದಿವಸಗಳಲ್ಲಿ ಸೌಂದರ್ಯ ಲಹರಿಯನ್ನು ಪರಿಪೂರ್ಣವಾಗಿ ನಾನು ಹೇಳ್ಕೊಡ್ತೀನಿ. ಇಡೀ ಜಗತ್ತಲ್ಲಿ ಅಂಥ ಒಂದು ಯಂತ್ರ, ಮಂತ್ರ, ತಂತ್ರ, ಈ ಯಂತ್ರಾತ್ಮಿಕಾ ದೇವಿ, ತಂತ್ರಾತ್ಮಿಕಾ ದೇವಿ, ಯಾ ದೇವಿ ಸರ್ವಭೂತೇಶು ಮಾತ್ರ ರೂಪೇಣ ಸಂಸ್ಥಿತ ಅಂತ ಆ ತಾಯಿಯ ಜಗನ್ಮಾತೆಯ ಕೃಪಾ ಕಟಾಕ್ಷ ಇವತ್ತು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥವಳನ್ನ ನಾವು ಸ್ಮರಣೆ ಮಾಡ್ಕೋಬೇಕು. ಇವತ್ತು ಪಂಚಮಿ. ಅಂಥ ಒಂದು ಪಂಚಮಿ ರೇವತಿ ನಕ್ಷತ್ರ ಯಾವತ್ತು ಬೀಳುತ್ತೆ? ಗುರು ಅನುಗ್ರಹದಲ್ಲಿ ಶುಕ್ರ ಉಚ್ಚಸ್ಥಾನದಲ್ಲಿ ಕೂತಿರ್ತಾನೆ. ಶುಕ್ರನ ಉಚ್ಚಸ್ಥಾನದಲ್ಲಿ ಕೂತ್ಕೊಂಡ್ರೆ ವಜ್ರ ವೈಡೂರ್ಯ ಅಂತ ಕರಿತೀವಿ. ರೇವತಿ ನಕ್ಷತ್ರ ಅನ್ನೋದೇ ನೀರಿನ ಜಲರಾಶಿ. ಶುಕ್ರ ಯಾವತ್ತಿದ್ರೂ ಕೈಗೆ ಸಿಗದೇ ಇದ್ದ ಹಾಗೆ, ಸಿಕ್ಕರೆ ಸಿಗದೇ ಇದ್ರೆ ಬಿಟ್ಟ ಅಂದ್ರೆ ಹೇಳಿ ಆ ಪರಮಾತ್ಮನ ಕೃಪಾ ಕಟಾಕ್ಷಕ್ಕೆ ಹೊರಟೋಗ್ತಾ ಇರಬೇಕು. ಅದಕ್ಕೆ ಕೈಗೆ ಸಿಕ್ಕಿದಾಗ ಮಾತ್ರ ಜಪಕ್ಕಂತ ಹಿಡ್ಕೊಂಡ್ಬಿಡ್ಬೇಕು ಅವಳನ್ನ, ಇಲ್ಲದೇ ಇದ್ರೆ ಮಾಯೆ. ಅಂಥ ಒಂದು ಮೋಹ ಮಾಯೆಯಲ್ಲಿ ಸಿಲುಕದೇ ಇರತಕ್ಕಂಥವಳು ಇಡೀ ಜಗತ್ತಿನ ಮಾಯಾಂಗಿಣಿ. ಇಂಥ ಒಂದು ಮಾಯಾಂಗಿಣಿಯಲ್ಲಿ ಅವಳನ್ನ ಅಖಿಲಾಂಡ ಸುಂದರಿ, ಅಖಿಲಾಂಡ ನಾಯಕಿ, ಅಖಿಲಾಂಡೇಶ್ವರಿ ಅಂತ ಕರೀತಾರೆ. ಇಂಥ ಒಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಿಯಾಗಿರ್ತಕ್ಕಂಥವಳನ್ನ ಅಖಿಲಾಂಡೇಶ್ವರಿಯ ಕ್ಷೇತ್ರಕ್ಕೆ ನಿಮ್ಮನ್ನೆಲ್ಲ ಕರೆದೊಯ್ಯಬೇಕು. ಆದರೆ ಕರೆದೊಯ್ಯಬೇಕಾದ್ರೆ ಮೊದಲಾಗಿ ಅವಳನ್ನ ಅರ್ಥ ಮಾಡ್ಕೋಬೇಕು. ಯಾತಕ್ಕೆ ಆ ಕ್ಷೇತ್ರ ಮಹಿಮೆ ಅಷ್ಟು ಚೆನ್ನಾಗಿದೆ ಅನ್ನೋದು ಇವತ್ತಿನ ಕ್ಷೇತ್ರ ಮಹಿಮೆಯ ರಹಸ್ಯದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನೇನು ನಾವುಗಳು ಎಲ್ಲ ಕ್ಷೇತ್ರಗಳು ಸುತ್ಕೊಂಡು ಬಂದಿದ್ದೀವಿ ಅಂದರೂ ಸಹ ಒಂದೊಂದು ಕ್ಷೇತ್ರದ ಮಹಿಮೆಗಳನ್ನು ನಿಮಗೆ ತಿಳಿಸ್ತಾ ಬರಬೇಕು. ಇನ್ನು ಮೇಲೆ ಗಂಭೀರವಾಗಿ ಪ್ರತಿಯೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವುಗಳು ಅಖಿಲಾಂಡೇಶ್ವರಿಯ ಬಗ್ಗೆ, ರಾಜರಾಜೇಶ್ವರಿಯ ಬಗ್ಗೆ, ತ್ರಿಪುರ ಸುಂದರಿ ಬಗ್ಗೆ, ಸೌಂದರ್ಯವಾಗಿರ್ತಕ್ಕಂಥ ಗರ್ಭ ರಕ್ಷಾಂಬಿಕಾ ಬಗ್ಗೆ, ಹೀಗೆ ಒಂದೊಂದು ಕ್ಷೇತ್ರ ಮಹಿಮೆಗಳನ್ನು ತಿಳ್ಕೊಳ್ಳೋಣ. ಮಹಿಮಾನ್ವಿತವಾಗಿರ್ತಕ್ಕಂಥ ಕ್ಷೇತ್ರ ಮಹಿಳೆ ಇವತ್ತಿನ ದಿವಸ ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಉಪಯೋಗ ಆಗಿರತಕ್ಕಂಥ ಮಹಾಕ್ಷೇತ್ರಗಳು. ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಆ ಶುಕ್ರದೋಷ, ರವಿದೋಷ, ರಾಹುದೋಷ, ಹೀಗೆ ಆ ಗ್ರಹಗಳ ದೋಷಗಳನ್ನು ಪರಿಹಾರ ಮಾಡತಕ್ಕಂಥ ಏಕೈಕ ಕ್ಷೇತ್ರಗಳ ಮಹಿಮೆಯನ್ನು ತಿಳ್ಕೋಬೇಕು. ಇದು ಯಾವ ನಾಡಲ್ಲಿದ್ದರೂ, ಯಾವ ರಾಜ್ಯದಲ್ಲಿದ್ದರೂ ದೇವಿನೇ. ಆದ್ದರಿಂದ ಅವಂಥ ಒಂದು ಸುಂದರವಾಗಿರ್ತಕ್ಕಂಥ, ಸೌಂದರ್ಯವಾಗಿರ್ತಕ್ಕಂಥ ಜಗನ್ಮಾತೆಯನ್ನು ಭ್ರಮರಾಂಬಿಕಾ ಅಂತ ಕೂಡ ಕರೀತಾರೆ. ಭ್ರಮರಾಂಬಿಕಾನ ಯಾವ ಕಾರಣಕ್ಕೆ ಅಂದರೆ, ಭ್ರಮರ ಅಂದರೆ ಏನು ಹೇಳಿ? ಆ ಪೂರ್ತಿಯಾಗಿರ್ತಕ್ಕಂಥ ದುಂಬಿ ಹೀಗೇ ಓಡಾಡ್ತಿರುತ್ತೆ. ಭ್ರಮರ ಅಂದ್ರೋದು ಅಂತ ಸಂಗೀತವನ್ನು ನಡುತ್ತೆ. ಈ ಭ್ರಮರ ರಾಕ್ಷಸನನ್ನು ಸಂಹಾರ ಮಾಡೋದ್ರಿಂದ ಅವಳ ಭ್ರಮರ ಅಂಬಿಕಾ. ಭ್ರಮರ ಅಂದರೆ ಪೂಜೆ ಮಾಡಿರತಕ್ಕಂಥ ಒಂದು ದೇವಿ ಸ್ವರೂಪ ಆ ಭ್ರಮರಾಂಬಿಕಾ. ಹೀಗೆ ಅವಳನ್ನ ಹಾಡಿ ಹೊಗಳಿದ್ರೆ ಒಂದೊಂದು ಹೆಸರು, ಒಂದೊಂದು ನಾಮಕರಣ, ನಾಮ ಹಲವು. ಏಕಾಕ್ಷರಂ ಬ್ರಹ್ಮ ಅಂತ ಆ ಓಂಕಾರದಲ್ಲಿ ಅಡಗಿದಾಳೆ ಈ ಶಕ್ತಿ. ಅದಕ್ಕೆ ಏಕಾಕ್ಷರಂ ಬ್ರಹ್ಮ ಅಂತ ಕೂಡ ಕರೀತಾಳೆ. ಬ್ರಹ್ಮ ತೇಜಸ್ಸು,
ಶಿವನ ಶಕ್ತಿ, ವಿಷ್ಣುವ ಮಾಯೆ ಎಲ್ಲವೂ ಸೇರಿರೋ ತ್ರಿಮೂರ್ತಿಗಳ ಶಕ್ತಿ ಅವಳಲ್ಲೇ ಅಡಗಿರೋದು. ಅವಳು ಕೊಟ್ಟಿದ್ದೇ ಈ ತ್ರಿಮೂರ್ತಿಗಳಿಗೆ. ಇವತ್ತು ಈ ಜಗನ್ಮಾತೆಯ ಕೃಪಾ ಕಟಾಕ್ಷಕ್ಕೆ ನಾವೆಲ್ಲ ಒಂದು ಸ್ಥಳಕ್ಕೆ ಹೋಗ್ತೀವಿ. ತಿರುಚನಾಪಳ್ಳಿ, ತಿರುಚರಪಳ್ಳಿ. ತಿರುಚರ ಅಂದರೆ ಯಾವತ್ತು 3 ಶಕ್ತಿಗಳು ಅಂತ, ತ್ರಿಕೋಣ ಆಕಾರದಲ್ಲಿರ್ತಕ್ಕಂಥ ಊರು ತಿರುಚರ. ಪಳ್ಳಿ ಅಂದರೆ ಪಳ್ಳಿಕೊಂಡೇಶ್ವರರ್ ಅಂದರೆ ನಿದ್ರಾಸ್ಥಾನದಲ್ಲಿ ಇರ್ತಕ್ಕಂಥ ನಾರಾಯಣ. ನಿದ್ರಾವಸ್ಥೆಯಲ್ಲಿರ್ತಕ್ಕಂಥ ನಾರಾಯಣನು ತ್ರಿಕೋಣಾಕಾರದಲ್ಲಿ ಮಧ್ಯದಲ್ಲೇ ಮಲಗಿರೋ ಕ್ಷೇತ್ರವೇ ತಿರುಚಿ. ಅಂದರೆ ಸಣ್ಣದಾಗಿ ತಿರುಚಿ ಅಂತಾರೆ, ತಿರುಚರಾಪಳ್ಳಿ. ಏನಕ್ಕೆ ಈ ಕ್ಷೇತ್ರ ಮಹಿಮೆ ಅಂದರೆ, ಈ ತಿರುಚರಾಪಳ್ಳಿ ನಾವುಗಳು ಹೋಗ್ತಕ್ಕಂಥ ವಿಧಿವಿಧಾನಗಳು ಯಾವ ಶಕ್ತಿ ಅಂದರೆ, ಕಾವೇರಿ ಕೊನೆಯದಾಗಿ ಹೋಗಿ ಪಾದವನ್ನು ಮುಟ್ತಾಳಂತೆ. ತ್ರಿಶಕ್ತಿ ಸ್ವರೂಪವಾಗಿರ್ತಕ್ಕಂಥ ಆ ತ್ರಿಶಕ್ತಿ ದೇವತೆಗಳು ಕೂತಿರತಕ್ಕಂಥ ಆದಿ, ಮಧ್ಯ, ಅಂತ್ಯ. ಆದಿಯಾಗಿರ್ತಕ್ಕಂಥ ಅಂತ್ಯರಂಗದವರೆಗೂ ಆ ಕಾವೇರಿ ಹರಿತಾ ಹೋಗ್ತಾಳೆ. ಆದಿಯಾಗಿರ್ತಕ್ಕಂಥದ್ದು ಯಾವುದು? ಶ್ರೀರಂಗಪಟ್ಟಣ. ಮಧ್ಯದಲ್ಲಿರ್ತಕ್ಕಂಥ ಮಧ್ಯರಂಗ ಯಾವುದು? ಶಿಂಷಾ ನದಿ, ಶಿವನ ಸಮುದ್ರ. ಕೊನೆಯದಾಗಿ ಕಾವೇರಿ ಹೋಗ್ತಕ್ಕಂಥದ್ದು ಎಲ್ಲಿ? ಶ್ರೀರಂಗ ರಂಗನಾಥನ ಸ್ಥಳ. ಈ ರಂಗನಾಥನ ಸ್ಥಳಕ್ಕೆ ಉಚ್ಚಪಿಳ್ಯಾರ್ ಅಂತ ಒಂದು ಪುಟ್ಟ ದೇವಸ್ಥಾನ. ಉಚ್ಚ ಸ್ಥಾನದಲ್ಲಿ ಇಡೀ ಜಗತ್ತಿನ ಎತ್ತರ ಸ್ಥಾನದಲ್ಲಿರ್ತಕ್ಕಂಥ ಏಕೈಕ ಗಣಪತಿ ಕ್ಷೇತ್ರ. ಈ ಬೆಟ್ಟದ ಮೇಲಿರ್ತಕ್ಕಂಥ ಕ್ಷೇತ್ರದಿಂದ ನಿಂತು ನೋಡಿದ್ರೆ ಆ ತ್ರಿಕೋಣ ನಿಮಗೆ ಕಾಣುತ್ತೆ. ಊರು ತ್ರಿಕೋಣಾಕಾರದಲ್ಲಿ ಇರುತ್ತೆ. ಎಲ್ಲರೂ ಸುಮ್ಮನೆ ಮೇಲಕ್ಕೆ ಹೋಗ್ಬಿಡ್ತಾರೆ. ಮೇಲೆ ಹೋಗ್ಬಿಟ್ಟು ಹೀಗೆ ನೋಡ್ತಾ ಇದ್ರೆ, ಏನ್ರಿ ಎಷ್ಟು ಚೆನ್ನಾಗಿದೆ ನೋಡಿ, ರೋಡ್ ಗೀಳೆಲ್ಲ ಏನು ಚೆನ್ನಾಗಿದೆ, ಬ್ರಿಡ್ಜು ಗಿಡ್ಜು ಅಷ್ಟು ನೋಡ್ತಾರೆ ಹೊರತು, ಅಯ್ಯೋ ಈ ಊರು ನೋಡಿ ತ್ರಿಕೋಣಾಕಾರದಲ್ಲಿದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ, ಸ್ಪಷ್ಟೀಕರಣವಾಗಿ ಕಾಣುತ್ತೆ. ಅದನ್ನು ನೀವು ನೋಡಬೇಕು, ಆನಂದಿಸಬೇಕು. ಮಧ್ಯ ಕಾವೇರಿ ಏನು ಮಾಡ್ತಾಳೆ? ಆರ್ಟಿನ್ ಶೇಪಲ್ಲೇ ಕಾವೇರಿ ಮೂಮೆಂಟು. ಆ ಆರ್ಟಿನ್ ಶೇಪಲ್ಲಿ ಅಂದರೆ ತ್ರಿಕೋಣಾಕಾರ ಹೀಗಿದ್ದಾಗ ಆರ್ಟಿನ್ ಶೇಪಲ್ಲಿ 2 ಹಾರ್ಟಿನ ಭಾಗ ತುಂಡಾಗಿರ್ತಕ್ಕಂಥ ಕ್ಷೇತ್ರ. ಒಂದು ಆ್ಯಪಲ್ಗೆ ಹಿಂಗೊಂದು ಆ್ಯರೋ ಮಾರ್ಕ್ ಹಾಕಿ ಮೇಲ್ಭಾಗದಲ್ಲಿ ಇಟ್ಟರೆ ಹೆಂಗಿರುತ್ತೆ ಆ ಜುಟ್ಟು, ಹಾಗಿರುತ್ತೆ. ಅಂದರೆ ಆ್ಯಪಲ್ ಅಂತಿಗಿನ್ನ ಆರ್ಟಿನ್ ಶೇಪ್. ಇದನ್ನು ಕತ್ತರಿಸಿ ನೋಡಿದ್ರೆ ಎಡಭಾಗದಲ್ಲಿ ಆ ಕಾವೇರಿ ಹೀಗೇ ಪ್ರದಕ್ಷಿಣೆ ಮಾಡಿ ರಂಗನಾಥನ ಪೂಜೆ ಮಾಡಿ ಮಧ್ಯಕ್ಕೆ ಬಿಂದಕ್ಕೆ ಬರ್ತಾಳೆ. ಹೀಗೆ ಹೋಗ್ಬೇಕಾದ್ರೇ 2 ವಿಭಂಗನ ಆಗ್ತಾಳೆ. ಈ ಕಡೆ ಹೋಗ್ಬಿಟ್ಟು ಯಾರನ್ನ? ಜಂಬುಲಿಂಗೇಶ್ವರ, ಈಶ್ವರನ ಸಾನ್ನಿಧ್ಯವನ್ನು ಹೊಂದ್ಕೊತಾಳೆ. ಇಬ್ಬರು ನಮಸ್ಕಾರ ಮಾಡಿ ಹಾಗೇ ನೇರವಾಗಿ ಎಲ್ಲಿ ಹೋಗ್ತಾಳೆ? ಸಮಯಪುರ ಮಾರಿಯಮ್ಮ. ಸಮಯವನ್ನು ನೋಡಿಕೊಂಡು ಸಮುದ್ರವನ್ನು ಸೇರ್ತಾಳೆ ಅಂತ. ಅದಕ್ಕೆ ಸಮಯಪುರ ಮಾರಿಯಮ್ಮ ಅಂತ ಯಾಕೆ ಹೆಸರು ಅಂದರೆ, ಅವಳು ಹೋಗಿದ ಸಮಯವೇ ಆ ರೀತಿ ಇತ್ತು. ಈ ಕ್ಷೇತ್ರಕ್ಕೆ ಯಾರು ಬಂದು ಹೋಗ್ತಾರೋ ಹಾರ್ಟ್ ಡಿಸೀಸಸ್ ಹೋಗುತ್ತೆ. ಅಂದರೆ ಹಾರ್ಟಲ್ಲಿರ್ತಕ್ಕಂಥ ಎಲ್ಲ ಕಲ್ಮಶವೂ ಹೋಗುತ್ತೆ. ಯಾರಿಗೂ ಕೆಟ್ಟ ಭಾವನೆಗಳೇ ಬರಲ್ಲ. ಯಾತಕ್ಕೆ ಅಂದರೆ ಈ ಕ್ಷೇತ್ರದ ವಿಶೇಷವೇ ಹಾಗೆ. ಎಂಥ ಒಂದು ವಿಶೇಷ ಅಂದರೆ, ರಂಗನಾಥನು ನಿದ್ರಾವಸ್ಥೆಯಲ್ಲಿದ್ದಾಗ ಕಾವೇರಿ ತನ್ನ ಪಾದವನ್ನು ಮುಟ್ಟಿ ನಮಸ್ಕಾರ ಮಾಡ್ತಾಳೆ. ಮೊದಲಾಗಿ ಸ್ಪರ್ಶ. ಈ ಕಡೆಯಿಂದ ಹೋಗ್ತಾಳೆ ಜಲಕಂಠೇಶ್ವರ. ಅಗ್ನಿ, ವಾಯು, ಜಲ, ಭೂಮಿ, ಆಕಾಶ ಪಂಚಲಿಂಗದಲ್ಲಿ ಒಂದೊಂದು ಲಿಂಗವು ಒಂದೊಂದು ಆಕಾರದಲ್ಲಿ ಮಾಡಿದೆ. ಆಕಾಶಲಿಂಗದಲ್ಲಿ ಇರ್ತಕ್ಕಂಥ ಚಿದಂಬರ ರಹಸ್ಯ, ಚಿದಂಬರದಲ್ಲೇ ಕೂತಿದ್ದಾನೆ. ಆಕಾಶ ಮಾರ್ಗದಲ್ಲಿ ಮುಟ್ಟಕ್ಕಾಗಲ್ಲ, ಆದರೆ ಲಿಂಗಾಕಾರದಲ್ಲೇ ಕಾಣ್ತಾನೆ. ಯಾವಾಗ? ಬೆಳಗಿನ ಜಾವದಲ್ಲಿ ಹಿಮದ ಆಕಾರದಲ್ಲಿ ಲಿಂಗವ ಸ್ಪಷ್ಟವಾಗಿ ಬರುತ್ತೆ. ಅವರು ಅಷ್ಟಕ್ಕೆ ಸುಮ್ಮನೆ ಹಿಂಗಂತಾರೆ, ವಿಭೂತಿಯಿಂದ ದಕ್ಷಿಣ ಹಾಗೆ ಬರುತ್ತೆ ಲಿಂಗ. ತದನಂತರ ಯಾವುದು? ಅಗ್ನಿಲಿಂಗ. ಅಂದರೆ ತಿರುವಣ್ಣಾಮಲೆ ಎಲ್ಲರೂ ಹೋದರೆ ಪೌರ್ಣಿಮೆ ದಿವಸ ಪೌರ್ಣಮಿ ಪ್ರದಕ್ಷಿಣೆ ಮಾಡಿ ಅಂತಾರೆ. ಎಲ್ಲಿ? ಹೊರಗಡೆ ಪ್ರದಕ್ಷಿಣೆ ಮಾಡಿ ಅಂತಾರೆ. ಯಾತಕ್ಕೆ ಅಂದರೆ ಒಳಗಡೆ ಹೋಗಬೇಡಿ, ಬಿಸಿ ಹಬೆ ತಡ್ಕೊಳಕ್ಕಾಗಲ್ಲ. ಈಶ್ವರ ಅಗ್ನಿಲ್ ಮಾಡಿರೋ ಲಿಂಗ ಅಂತ ಕೈ ಹಿಂಗೆ ಹಾಕಿ ಹಿಂಗೆ ಎಳೆದ್ರೆ ಬರೀ ಮೂಳೆಗಳು ಕಾಣುತ್ತೆ. ಆವತ್ತಿನ ದಿವಸ ಮಾತ್ರ. ಅದಕ್ಕೆ ಪ್ರತಿ ಪೌರ್ಣಮಿ ಅಗ್ನಿಲಿಂಗ ಅರುಣಾಚಲೇಶ್ವರ ಅನ್ಸ್ಕೊಂಡ. ವಾಯುಲಿಂಗ ಹೋದರೆ ಸಾಕು, ಗ್ಯಾಸು, ಅಸಿಡಿಕ್ ಗ್ಯಾಸಸ್ಸು. ಎಲ್ಲಿ? ಇದೇ ವಿಶೇಷವಾಗಿರ್ತಕ್ಕಂಥ ಅನುಗ್ರಹ ಕಾಳಹಸ್ತೇಶ್ವರ. ಆ ಕಾಳಹಸ್ತಿಯಲ್ಲಿ ಒಳಗೆ ಹೋದ ತಕ್ಷಣ ವಿಷಜಂತು ಒಳಗಡೆ ಸುಮ್ಮನೆ ಹಿಂಗೆ ಮೂಸ್ ನೋಡಿ ಹಿಂಗೆ ಬಂದ್ಬಿಟ್ರೆ ಅವನು ಸತ್ತು ಹೋಗ್ತಾನೆ. ಆ ಚರ್ಮ ವ್ಯಾಧಿ ಸುಟ್ಟೋಗುತ್ತೆ, ಅಷ್ಟು ಸುಟ್ಟೋಗುತ್ತೆ. ಯಾಕೆಂದರೆ ಆಸಿಡಿಕ್ ಗ್ಯಾಸಸ್ ಅದು ಯಾವತ್ತೂ ಒಳಭಾಗದ ಪ್ರವೇಶ. ಅದಕ್ಕೆ ಇವತ್ತು ಆ ಕಂಬಿಯಿಂದಾನೇ ಅವನ ಶಸ್ತ್ರಾಸ್ತ್ರಗಳನ್ನು ಹಿಡಿದು ಅವನ ವಸ್ತು ಆಭರಣಗಳನ್ನ ಹಾಗೆ ಇಡೋದು, ಅದಾದಮೇಲೆ ಪೂಜೆ ಪುನಸ್ಕಾರ ಮಾಡೋದು. ಯಾಕೆಂದರೆ ವಾಯುದಲ್ಲಿ ಗಾಳಿ ಕಂಡು ಕಾಣದೇ ಇರತಕ್ಕಂಥ ದೀಪದಲ್ಲಿ ಹಾವಿನ ಸ್ವರೂಪದಲ್ಲಿದ್ದಾನೆ. ಅದಕ್ಕೆ ವಿಶೇಷ. ಜಲತತ್ವದಲ್ಲಿ ಕೂತಿರೋದೇ ಇದೇ ಕ್ಷೇತ್ರವೇ. ಆ ಕ್ಷೇತ್ರದಲ್ಲಿ ಕಾವೇರಿಯಾಗಿ ಕೂತ್ಕೊಂಡಾಗ ಅಖಿಲಾಂಡೇಶ್ವರಿ ಕೂತ್ಕೊಂಡಾಳಂತೆ. ಆಹಾ, ನೀರಲ್ಲೇ ಲಿಂಗವನ್ನು ಮಾಡೋಣ ಅಂಥೇಳಿ ಆ ನೀರಲ್ಲೇ ಲಿಂಗವನ್ನು ಮಾಡ್ತಾಳೆ. ಅದೇ ಕ್ಷೇತ್ರದ ಮಹಿಮೆ ನಿಮಗೆ ಕರ್ಕೊಂಡು ಹೋಗ್ತಾ ಇರೋದು. ಈ ಕ್ಷೇತ್ರದಲ್ಲಿ ಅಖಿಲಾಂಡೇಶ್ವರಿ ಆಗಿರ್ತಕ್ಕಂಥವಳು ಏನು ಒಡವೆ ಆಭರಣಗಳು ಹಾಕ್ಕೊಂಡು ಅವಳ ಸೌಂದರ್ಯ ನೋಡೋಕ್ಕಾಗದೆ ಆ ಗಂಗೆಯನ್ನು ಕರೆದು ಕಾವೇರಿಯನ್ನು ಸೇರಿಸಿ ಅದ್ರ ಒಳಭಾಗದಲ್ಲಿ ನೀರಿನಲ್ಲಿ ಲಿಂಗವನ್ನು ಮಾಡ್ತಾಳೆ. ಇವತ್ತು ಯುಗ ಯುಗದಿಂದ ಬಂದಿರತಕ್ಕಂಥ ಆ ಲಿಂಗ ನೀರಲ್ಲಿ ಸುಮ್ಮನೆ ಹಾಗೆ ತೇಲ್ತಾ ಇದೆ. ಆದರೆ ಕಲ್ಲು
ಹೀಗೆ ಮುಟ್ಟಿದ್ರೆ ಏನೋ ಥರ್ಮಾಕಾಲ್ ಹಾಕಿದ್ದೀರೇನೋ ಒಳಗೋಗಿ ಹಿಂಗೆ ಬರುತ್ತೆ, ಇವತ್ತಿಗೂ ಸ್ಪರ್ಶವಾಗುತ್ತೆ. ಅದಕ್ಕೆ ಏಕೈಕವಾಗಿ ಸಪ್ರೇಟ್ ದರ್ಶನವನ್ನು ತಗೊಂಡು ಒಂದು 10 ರೂಪಾಯಿ ಕೊಟ್ಟು ಒಳಭಾಗದಲ್ಲಿ ಹೋಗಬೇಕು. ಮೊದಲಾಗಿ ಸುಮ್ಮನೆ ದರ್ಶನ ಮಾಡ್ತಿದ್ವಿ, ಆದರೆ ಆ ಕ್ಷೇತ್ರದ ಮಹಿಮೆಯಲ್ಲಿ ಪಾದಾರವಿಂದಕ್ಕೆ ನಮಸ್ಕಾರ ಮಾಡೋದು ಈಶ್ವರನಿಗೆ, ಈ ಕಡೆ ಪಾದಾರವಿಂದಕ್ಕೆ ವಿಷ್ಣುಗೆ. ಇದು ಆರ್ಟಿನ್ ಶೇಪ್ ಅಂದರೆ ಹಾರ್ಟು. ನೋಡಿದ್ರೆ ವಿಷ್ಣು ಒಂದು ಭಾಗ, ಎರಡನೇ ಭಾಗದಲ್ಲಿರ್ತಕ್ಕಂಥ ಪರಮೇಶ್ವರನು, ಎರಡೂ ಸೇರಿದ್ರೆ ಆದಿಶಕ್ತಿಯ ಮೂಲ ಸಮಯಪುರ ಮಾರಿಯಮ್ಮ. ಆ ಸಮಯಪುರ ಮಾರಿಯಮ್ಮನಿಗೆ ಯಾವ ರೀತಿ ಗ್ರಾಮ ದೇವತೆ ಆಗಿರೋಳಿಗೆ ಪೂಜೆಯನ್ನು ಅಖಿಲಾಂಡೇಶ್ವರಿ ಸಲ್ಲಿಸಿದ್ಲೋ ಅದೆಲ್ಲ ತಿಳ್ಕೋಬೇಕಾದ್ರೆ ನಾವು ಆ ಜಲದಲ್ಲಿ ವಾಸವಾಗಿರ್ತಕ್ಕಂಥ ಅಖಿಲಾಂಡೇಶ್ವರಿಯನ್ನ, ಆ ಜಂಬುಲಿಂಗೇಶ್ವರನ ಸ್ಮರಣೆ ಮಾಡ್ಕೋಬೇಕು.